ಸ್ವಾಗತ. ಇವತ್ತು ನಾವು ಶ್ರೀಕೃಷ್ಣನ ಜೀವನ ಮತ್ತು ಬೋಧನೆಗಳ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡ್ತಾ ಇದ್ದೀವಿ. ನಮಸ್ಕಾರ. ನಮ್ ಹತ್ರ ಶ್ರೀಕೃಷ್ಣನ ದಿವ್ಯ ಲೀಲೆಗಳು ಮತ್ತು ಉಪದೇಶಗಳು ಅನ್ನೋ ಒಂದು ಮೂಲ ಇದೆ. ಅದನ್ನ ಆಧರಿಸಿ ಕೃಷ್ಣನ ಬಾಲ್ಯದ ಆಟಗಳಿಂದ ಹಿಡಿದು ಕುರುಕ್ಷೇತ್ರದಲ್ಲಿ ಆತ ನೀಡಿದ ಮಾರ್ಗದರ್ಶನ ತನಕ ಆ ಪಯಣವನ್ನ ನೋಡೋಣ. ಮುಖ್ಯವಾಗಿ ಈ ಕಥೆಗಳಲ್ಲಿ ಅಡಗಿರುವ ಪಾಠಗಳನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಮ ಉದ್ದೇಶ. ಹೌದು. ಅಂದ್ರೆ ಕೃಷ್ಣನ ಜನನ, ಆಮೇಲೆ ಗೋಕುಲದ ಜೀವನ, ಮಹಾಭಾರತದಲ್ಲಿ ಅವನ ಪಾತ್ರ ಮತ್ತು ಆ ಭಗವದ್ಗೀತೆಯ ಸಾರಾಂಶ, ಇದರ ಮೇಲೆ ಗಮನ ಹರಿಸೋಣ ಅಲ್ವಾ? ಖಂಡಿತ. ಸರಿ, ಹಾಗಾದ್ರೆ ಮೊದಲಿಗೆ ಕೃಷ್ಣನ ಜನನದ ಸನ್ನಿವೇಶ ಇದೆಯಲ್ಲ, ಅದು ತುಂಬಾ ವಿಶಿಷ್ಟವಾದದ್ದು. ಹೌದು. ಕಂಸನ ಕ್ರೌರ್ಯಕ್ಕೆ ಹೆದರಿ ದೇವಕಿ ವಸುದೇವರು ಕಾರಾಗೃಹದಲ್ಲೇ ಮಗುವನ್ನ ಪಡಿತಾರೆ. ಅಭಯದ ವಾತಾವರಣದಲ್ಲಿ. ಹೌದು. ಆ ರಾತ್ರಿಯೇ ವಸುದೇವ ಯಮುನಾ ನದಿ ದಾಟಿ ಕೃಷ್ಣನನ್ನ ಗೋಕುಲದಲ್ಲಿ ಯಶೋದೆ ಹತ್ರ ಬಿಟ್ಟು ಬರೋದು. ಮೂಲದಲ್ಲಿ ಇದನ್ನ ಬಹಳ ನಾಟಕೀಯವಾಗಿ ಚಿತ್ರಿಸಿದ್ದಾರೆ. ನಿಜ. ಅದು ಕೇವಲ ಒಂದು ಪವಾಡದ ಘಟನೆ ಅಂತ ಮಾತ್ರ ನೋಡಬಾರದು. ಓ, ಅದರಲ್ಲಿ ಒಂದು ಆಳವಾದ ಅರ್ಥ ಇದೆ. ಅಂದ್ರೆ ದೈವತ್ವ ಅನ್ನೋದು ಸಾಮಾನ್ಯ ಲೌಕಿಕ ಜಾಗಗಳಲ್ಲಿ ಹೇಗೆ ಗುಪ್ತವಾಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದು ಸಂಕೇತ. ನೋಡಿ, ರಾಜಮನೆತನದಲ್ಲಿ ಹುಟ್ಟಿದ್ರೂ ಆತ ಬೆಳೆದಿದ್ದು ಗೋಪಾಲಕರ ಮಧ್ಯೆ, ಸಾಮಾನ್ಯರ ನಡುವೆ. ಅಂದ್ರೆ ಅದರ ಮಹತ್ವ ಏನು? ದೈವಿಕತೆ ಅನ್ನೋದು ಕೇವಲ ಅರಮನೆಗೆ ಸೀಮಿತ ಅಲ್ಲ, ಅದು ಎಲ್ಲಾ ಕಡೆ ಎಲ್ಲರಲ್ಲೂ ಇರ್ಬೋದು ಅಂತ ತೋರಿಸುತ್ತೆ. ಅದು ಸಾಮಾನ್ಯರಲ್ಲೇ ಹೆಚ್ಚು ಪ್ರಕಟವಾಗುತ್ತೆ ಅಂತನೂ ಹೇಳ್ಬೋದು. ಓ, ಇದು ಕುತೂಹಲಕಾರಿ. ಅಂದ್ರೆ ಕೇವಲ ರಕ್ಷಣೆಗಾಗಿ ಅಲ್ಲ, ದೈವತ್ವದ ಸರ್ವವ್ಯಾಪಿತ್ವವನ್ನ ತೋರಿಸ್ಲಿಕ್ಕೆ ಅಂತ. ಸರಿ. ಹೌದು. ಹಾಗೆಯೇ ಮೂಲದಲ್ಲಿ ಕೃಷ್ಣನ ಬಾಲಲೀಲೆಗರ ಬಗ್ಗೆನೂ ಹೇಳಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕಾಳಿಯ ಮರ್ದನ, ಆಮೇಲೆ ಗೋವರ್ಧನ ಪರ್ವತ ಎತ್ತಿದ್ದು. ಹೌದು, ಬಹಳ ಮುಖ್ಯವಾದ ಘಟನೆಗಳವು. ಇವು ಬರೀ ಮಕ್ಕಳ ಚೇಷ್ಟೆಗಳ ತರ ಕಾಣಲ್ಲ ನೋಡಿ. ಖಂಡಿತವಾಗಿಯೂ ಇಲ್ಲ. ಅವು ಕೇವಲ ಪರಾಕ್ರಮದ ಪ್ರದರ್ಶನಗಳಲ್ಲ. ಈಗ ಕಾಳಿಯ ಸರ್ಪವನ್ನ ಮರ್ದನ ಮಾಡಿದ್ದು ಅದು ಯಮುನಾ ನದಿಯನ್ನ ಶುದ್ಧೀಕರಿಸಿ ಪ್ರಕೃತಿಯ ಸಮತೋಲನವನ್ನ ಕಾಪಾಡುವ ಸಂಕೇತ. ಓ, ಸರಿ ಸರಿ. ಹಾಗೆ ಇಂದ್ರನ ಕೋಪದಿಂದ ಗೋಕುಲದವರನ್ನ ರಕ್ಷಿಸಲಿಕ್ಕೆ ಗೋವರ್ಧನ ಪರ್ವತ ಎತ್ತಿದ್ದು. ಹೌದು. ಭಗವಂತ ತನ್ನ ಭಕ್ತರನ್ನ ಯಾವಾಗ್ಲೂ ಕಾಪಾಡ್ತಾನೆ ಅನ್ನೋದಕ್ಕೆ ಸಾಕ್ಷಿ. ಜೊತೆಗೆ ನಿಜವಾದ ಶ್ರದ್ಧೆ ಎಲ್ಲಿರ್ಬೇಕು ಅನ್ನೋದನ್ನು ತೋರಿಸುತ್ತೆ. ಅಂದ್ರೆ ಇಂದ್ರನ ಪೂಜೆಗಿಂತ ಪ್ರಕೃತಿಯ ಪೂಜೆ, ಗೋವುಗಳ ರಕ್ಷಣೆ ಮುಖ್ಯ ಅಂತ. ಹೌದು, ಒಂದು ರೀತಿ. ಮತ್ತೆ ಈ ಲೀಲೆಗಳು ಮುಂದೆ ಬರುವ ಆ ಧರ್ಮ ಸಂಸ್ಥಾಪನೆಯ ಕಾರ್ಯಕ್ಕೆ ಮುನ್ಸೂಚನೆಗಳಿದ್ದ ಹಾಗೆ. ಅರ್ಥ ಆಯ್ತು. ಬಾಲ್ಯದಲ್ಲೇ ಧರ್ಮ ರಕ್ಷಣೆ, ಭಕ್ತರ ಕಾಳಜಿ, ಇವೆಲ್ಲ ಸೂಚನೆಗಳು. ಹಾಗಾದ್ರೆ ಆ ಧರ್ಮ ಸಂಸ್ಥಾಪನೆಯ ದೊಡ್ಡ ವೇದಿಕೆ ಅಂದ್ರೆ ಮಹಾಭಾರತ ಯುದ್ಧ ಅಲ್ವಾ? ಖಂಡಿತ. ಅಲ್ಲಿ ಯುದ್ಧಭೂಮಿಯಲ್ಲಿ ಅರ್ಜುನನಿಗೆ ಕೃಷ್ಣ ಕೊಟ್ಟ ಉಪದೇಶ ಭಗವದ್ಗೀತೆ. ಅದು ಅತ್ಯಂತ ಪ್ರಮುಖ. ಮೂಲದಲ್ಲಿ ವಿಶೇಷವಾಗಿ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಅನ್ನೋ ಶ್ಲೋಕವನ್ನ ಒತ್ತಿ ಹೇಳಿದ್ದಾರೆ. ಹೌದು, ಅದು ಗೀತೆಯ ಸಾರಾಂಶ ಅಂತಾನೆ ಹೇಳ್ಬೋದು. ನಿಷ್ಕಾಮ ಕರ್ಮದ ತತ್ವ. ನಿಷ್ಕಾಮ ಕರ್ಮ ಅಂದ್ರೆ ನಮ್ಮ ಕರ್ತವ್ಯವನ್ನ ನಾವು ಮಾಡಬೇಕು, ಆದರೆ ಅದರ ಫಲಿತಾಂಶದ ಮೇಲೆ ಹಕ್ಕು ಸಾಧಿಸಬಾರದು, ಅಥವಾ ಆ ಫಲಿತಾಂಶದ ಬಗ್ಗೆನೇ ಅತಿಯಾಗಿ ಚಿಂತೆ ಮಾಡಬಾರದು. ಫಲದ ನಿರೀಕ್ಷೆ ಇಲ್ಲದೆ ಕೆಲಸ ಮಾಡೋದು. ಅದೇ ಶ್ರೇಷ್ಠ ಅಂತ ಗೀತೆ ಹೇಳುತ್ತೆ. ಮತ್ತೆ ಮೂಲದಲ್ಲಿ ಹೇಳಿದ ಹಾಗೆ ಭಗವದ್ಗೀತೆ ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಹೀಗೆ ಮೋಕ್ಷಕ್ಕಿರೋ ಬೇರೆ ಬೇರೆ ದಾರಿಗಳನ್ನ ಪರಿಚಯಿಸುತ್ತೆ. ಈ ನಿಷ್ಕಾಮ ಕರ್ಮದ ತತ್ವ ಇದೆಯಲ್ಲ, ಇದು ಸಾವಿರಾರು ವರ್ಷಗಳಾದ್ರೂ ಇಂದಿನ ನಮ್ಮ ಜೀವನಕ್ಕೂ ಅಷ್ಟೇ ಪ್ರಸ್ತುತ. ಇಂದಿನ ಒತ್ತಡದ ಬದುಕಿಗೆ ದಾರಿ ತೋರಿಸಬಲ್ಲದು. ನಿಜ. ಕೇಳಲಿಕ್ಕೆ ಸರಳ ಅನ್ಸಿದ್ರೂ ಆಚರಣೆಗೆ ತರೋದು ತುಂಬಾ ಕಷ್ಟ ಅನ್ಸುತ್ತೆ. ಹೌದು, ಅಭ್ಯಾಸ ಬೇಕು. ಇನ್ನು ಮೂಲದಲ್ಲಿ ರಾಧಾಕೃಷ್ಣರ ಸಂಬಂಧದ ಬಗ್ಗೆನೂ ಉಲ್ಲೇಖ ಇದೆ. ಅದನ್ನ ಬರೀ ಒಂದು ಪ್ರೇಮ ಕಥೆಯಾಗಿ ನೋಡದೆ ಭಕ್ತಿ ಮತ್ತು ಆತ್ಮೀಯತೆಯ ಅತ್ಯುನ್ನತ ರೂಪ ಅಂತ ವಿವರಿಸಲಾಗಿದೆ. ಹೌದು, ಅದು ಬಹಳ ಮುಖ್ಯವಾದ ಅಂಶ. ರಾಧಾಕೃಷ್ಣರ ಸಂಬಂಧವನ್ನ ಸಾಂಪ್ರದಾಯಿಕವಾಗಿ ಲೌಕಿಕ ಪ್ರೀತಿಗಿಂತ ವಿಭಿನ್ನವಾಗಿ ನೋಡ್ತಾರೆ. ಹೇಗೆ? ಅದು ಜೀವಾತ್ಮ ರಾಧೆ ಪರಮಾತ್ಮನ ಕೃಷ್ಣ ಜೊತೆ ಒಂದಾಗ್ಲಿಕ್ಕೆ ಪಡುವ ತೀವ್ರವಾದ ಹಂಬಲ, ಒಂದು ಸಮರ್ಪಣಾ ಭಾವ. ಅಂದ್ರೆ ಅದು ಭಕ್ತಿಯ ಅತ್ಯುನ್ನತ ಸ್ವರೂಪ. ಮೂಲದಲ್ಲಿ ಗೋಪಿಕೆಯರ ರಾಸಲೀಲೆಯ ಬಗ್ಗೆನೂ ಹೇಳಿದ್ದಾರೆ. ಹೌದು, ಅದೂ ಕೂಡ ಇದೇ ದೈವಿಕ ಪ್ರೇಮದ, ಭಗವಂತನಲ್ಲಿ ಸಂಪೂರ್ಣವಾಗಿ ಲೀನವಾಗುವ ಸ್ಥಿತಿಯ ಪ್ರತೀಕ. ಶುದ್ಧ ನಿಸ್ವಾರ್ಥ ಭಕ್ತಿಯ ಒಂದು ಅಭಿವ್ಯಕ್ತಿಯದು. ಹಾಗಾದ್ರೆ ಈ ಮೂಲದ ಪ್ರಕಾರ ಶ್ರೀಕೃಷ್ಣನ ಜೀವನದ ಘಟನೆಗಳು, ಅವನ ಜನನ, ಲೀಲೆಗಳು, ಗೀತೋಪದೇಶ, ಆ ಭಕ್ತಿ ಸ್ವರೂಪ,
ಇವೆಲ್ಲ ಕೇವಲ ಪೌರಾಣಿಕ ಕಥೆಗಳಲ್ಲ. ಖಂಡಿತ ಅಲ್ಲ. ಇವು ನಮಗೆ ಧೈರ್ಯ, ಕರ್ತವ್ಯ ನಿಷ್ಠೆ, ಪ್ರಕೃತಿ ಪ್ರೇಮ, ಆಮೇಲೆ ಭಗವಂತನಲ್ಲಿ ಅಚಲವಾದ ನಂಬಿಕೆ, ಇಂಥ ಶಾಶ್ವತ ಮೌಲ್ಯಗಳನ್ನ ಕಲಿಸೋ ಮಾರ್ಗದರ್ಶಿ ಸೂತ್ರಗಳು ಅಂತ ಹೇಳ್ಬೋದು. ಖಚಿತವಾಗಿ. ಮುಗಿಸೋ ಮೊದಲು ಒಂದು ಚಿಂತನೆಯನ್ನ ಇಲ್ಲಿ ಬಿಟ್ಟು ಹೋಗೋಣವೇ? ಹೇಳಿ. ಭಗವದ್ಗೀತೆಯ ಆ ಮಾತು, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ, ಅಂದ್ರೆ ಫಲಾಪೇಕ್ಷೆ ಇಲ್ಲದೆ ನಿನ್ನ ಕರ್ತವ್ಯ ಮಾಡು ಅನ್ನೋ ತತ್ವವನ್ನ ನಮ್ಮ ದೈನಂದಿನ ಜೀವನದಲ್ಲಿ, ನಮ್ಮ ಕೆಲಸಗಳಲ್ಲಿ, ಸಂಬಂಧಗಳಲ್ಲಿ ಸ್ವಲ್ಪವಾದರೂ ಅಳವಡಿಸಿಕೊಳ್ಳೋಕೆ ಪ್ರಯತ್ನಿಸಿದರೆ, ಹೌದು, ನಾವೆದುರಿಸೋ ಸಣ್ಣ ಪುಟ್ಟ ಸವಾಲುಗಳು, ಯಶಸ್ಸು, ಸೋಲು, ಇವುಗಳನ್ನ ನೋಡು ನಮ್ಮ ದೃಷ್ಟಿಕೋನವೇ ಹೇಗೆ ಬದಲಾಗಬಹುದು ಅಲ್ವಾ? ಇದು ನೀವು ಎಲ್ರೂ ಆಲೋಚಿಸಬೇಕಾದ ವಿಷಯ. ಖಂಡಿತ, ಬಹಳ ಮುಖ್ಯವಾದ ಚಿಂತನೆ.